ರಾಣೆಬೆನ್ನೂರು ತಾಲೂಕಿನ ರಾವುತನಕಟ್ಟೆ ಗ್ರಾಮದಲ್ಲಿ ಮಾತು ಬಾರದ ದೀಪ ಎಂಬ ಯುವತಿಯ ಅನುಮಾನಾಸ್ಪದ ಸಾವು. ನಾಲ್ಕು ತಿಂಗಳ ಹಿಂದೆ ಮದುವೆಯಾಗಿದ್ದ ದೀಪ ಸಾವು, ಕುತ್ತಿಗೆಯ ಭಾಗದಲ್ಲಿ ಗಾಯ, ಸಾವಿನ ಸುತ್ತ ಅನುಮಾನಗಳ ಹುತ್ತ. ಸಾವಿನ ಕನಸು ಹೊತ್ತು ಮದುವೆಯಾದ ಮಗಳ ಸಾವನ್ನು ಕಂಡು ದಿಗ್ಭ್ರಾಂತರಾದ ಪೋಷಕರು. ಉಳಿತಿದ್ದು ಹೆಂಗೆ ಸಾಯ್ತಾರ ಅಂತ ನಾವು ಹೇಳೋಣ ಸ್ವಲ್ಪ ನೋಡಿದ್ವಿ. ಕುತ್ತಿ ಸುತ್ತಮುತ್ತನೂ ಅದಕ್ಕೆ ಗಾಯಿತ್ತು. ಅವಾಗ ನಾವು ಇದನ್ನ ಊರ್ಲಾಕ್ ಕೊಂದಾರನ ಅನುಮಾನ ಪ್ರಕಾರ ನಾವು ಮದುವೆಯಾಗಿ ಕೇವಲ 4 ತಿಂಗಳು ಕೈ ಹಿಡಿದ ಪತಿಯೊಂದಿಗೆ ಹೊಸ ಬದುಕಿನ ಕನಸು ಕಂಡಿದ್ದ ಯುವತಿ ಈಗ ಹೆಣವಾಗಿದ್ದಾಳೆ. ರಾಣೆಬೆನ್ನೂರು ತಾಲೂಕಿನ ರಾವುತನಕಟ್ಟೆ ಗ್ರಾಮದಲ್ಲಿ ಮಾತು ಬಾರದ ದೀಪ ಎಂಬ ಯುವತಿಯ ಅನುಮಾನಾಸ್ಪದ ಸಾವು ಇದೀಗ ಹಲವು ಪ್ರಶ್ನೆಗಳನ್ನ ಹುಟ್ಟಿಹಾಕಿದೆ. ಕುತ್ತಿಗೆಯ ಭಾಗದಲ್ಲಿ ಗಾಯದ ಗುರುತು ಪತ್ತೆಯಾಗಿರುವುದು ಪ್ರಕರಣದ ಸುತ್ತ ಅನುಮಾನದ ಹುತ್ತವನ್ನು ಬೆಳೆಸಿದೆ. ಮಗಳ ಮದುವೆ ಮಾಡಿ ಆಕೆ ನೆಮ್ಮದಿಯಾಗಿ ಬದುಕಲಿ ಎಂದು ಕನಸು ಕಂಡಿದ್ದ ಹೆತ್ತವರ ಮುಂದೆ ಇದೀಗ ಮಗಳ ಮೃತದೇಹವಿದೆ. ಮಗಳ ಮದುವೆಯ ಸಂಭ್ರಮ ಕಂಡಿದ್ದ ಪೋಷಕರ ಪಾಲಿಗೆ ಇದೀಗ ಸೂತಕದ ಛಾಯಾವಿರಿಸಿದೆ. ಹೆಸರು ದೀಪ, ಮಾತು ಬಾರದ ಯುವತಿ, ಆದ್ರೆ ಮೌನದಲ್ಲೇ ಸಾವಿರ ಕನಸುಗಳನ್ನ ಕಟ್ಟಿಕೊಂಡಿದ್ಲು. 4 ತಿಂಗಳ ಹಿಂದಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಲು ದೀಪ. ಜೀವನದ ಹೊಸ ಪಯಣವನ್ನ ಆರಂಭಿಸಿದ್ಲು. ಆದ್ರೆ ಆ ಕನಸುಗಳಿಗೀಗ ವಿಧಿ ಕ್ರೂರವಾಗಿ ತೆರೆ ಎಳೆದಿದೆ. ದೀಪ ಸಾವನ್ನಪ್ಪಿದ ರೀತಿಯೇ ಇದೀಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಏನಾಗಿತ್ತು ಅಂತೆ? ಯಾವಾಗಲೂ ಹೇಳಿದ್ರೆ ನೀವು ವಿಡಿಯೋ ಕಾಲ್ ಮಾಡಿದ್ಲು, ಮಾತಾಡ್ಸಿದ್ರು ಅಂತ. 9 ಗಂಟೆ ಸುಮಾರು ನಾವು ವಿಡಿಯೋ ಕಾಲ್ ಮಾಡ್ತಿದ್ವಿ. ಮಗಳಿಗೆ ಮಾಡಿದ್ಲು ರೇಖಿ. ಆಮೇಲೆ ಮಾತಾಡಿ ನನ್ನ ಊರಿಗೆ ಕರ್ಕೊಂಡು ಹೋಗ್ಬರ್ಗಿ ಅಂತ ಅಂದ್ರು. ಕಳಿಸ್ತಾ ತಗರಿ ನಿಮ್ಮ ತಮ್ಮನ ಕಳಿಸ್ತಾನವ ಅಂತ ಹೇಳಿದ್ರಿ. ನಾನು ಹೇಳಿ 1 ತಾಸು ಆಗಿದ್ರೆ ಎಲ್ಲ ಸತ್ತಾಳ ಅಂತಂದ್ರೆ ಸುದ್ದಿ ಬಂತು. ಈಗ ಅವರು ಅಂಗವಿಕಲ ಅಂದ್ರೆ ಅವ್ರಿಗೆ ಮಾತು ಬರ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೆ ಕಾಲ್ ಮಾಡಿದ್ರು ಅವರು? ನನಗೆ ಹುಷಾರಿಲ್ಲ, ನಂಗೆ ಹುಷಾರಾಗೋದು ಸಮಾಧಾನ ಆಗೋಲ್ದು, ನಾನು ಕರ್ಕೊಂಡು ಹೋಗ್ಬರ್ರಿ ಊರಿಗೆ, ನಾನು ಊರಿಗೆ ಬರ್ತಾನೆ ಅಂತ ವಿಡಿಯೋ ಕಾಲ್ನಾಗ ರೀ ಕೈ ಸೊನ್ನೆ ಮಾಡಿ ನನ್ಗೆ ಹಿಂಗಕತ್ತಿ ನಾವು ಊರಿಗೆ ಬರ್ತಾನೆ, ಕರ್ಕೊಂಡು ಹೋಗ್ರಿ ಅಂತ ಅಂದ್ರು. ಏನಾದ್ರು ಸಮಸ್ಯೆ ಆಯ್ತು ಅವ್ರಿಗೆ? ಆರೋಗ್ಯ ಸಮಸ್ಯೆ ಏನು ಸಮಸ್ಯೆ ಇದೆ? ಮಾತು ಬರಲ್ಲ ಅಂದ್ಬಿಟ್ರೆ ಏನು ಸಮಸ್ಯೆ ಇಲ್ಲ. ಅದು ಸತ್ತು ಹೋಗೋ ಥರದ್ದು ಏನು ಇನ್ಸಿಡೆಂಟ್ಗಳು ನಡೆದಿಲ್ಲ? ಹೇಳ್ರಿ. ಎಷ್ಟು ಗಂಟೆಗೆ ಕಾಲ್ ಮಾಡಿದ್ರಂದ್ರೆ ನೀವು ಅವರಿಗೆ? ಅವ್ರು 9 ಗಂಟೆ ಆಗಿತ್ತು ರೀ ಆಕಿ ಕಾಲ್ ಮಾಡಿ. ಸರಿ, ಅವರು ತೀರ್ಕೊಂಡು ಇದಾರೆ, ಸೀರಿಯಸ್ ಇದಾರೆ ಬನ್ನಿ ಅಂದಾಗ ಎಷ್ಟು ಗಂಟೆ ಆಗಿತ್ತು? ಅದು ಅವ್ರು ಇವತ್ತು ನಮಗೇನು ಮಾಡಿಲ್ರಿ, ನಮ್ಮ ಅವ್ರಿಗೆ ಮಾಡಿದ್ರಿ. ಎಷ್ಟು ಗಂಟೆ ಆಗಿರ್ಬೋದು ನಿಮಗೆ ವಿಷಯ ಮುಟ್ಟಿದಾಗ? 10:30 ನೀವು ಇಲ್ಲಿಗೆ ಬಂದು ನೋಡಿದಾಗ ಎಷ್ಟು ಸಮಯ ಆಗಿತ್ತು? ನೀವು ಬಂದು ನಿಮ್ಮ ಮಗಳನ್ನ ನೋಡಿದಾಗ 11 ಗಂಟೆ 1 ಗಂಟೆ ಆಗಿತ್ತು. 1 ಗಂಟೆ ಆಗಿದೆ. ನಿಮ್ಮ ಅಳಿಯನಿಗೂ ಮಾತು ಬರುತ್ತಾ? ಇಲ್ರಿ, ಬರಲ್ರಿ, ಹಂಗೆ ಬರಲ್ರಿ. ಚೆನ್ನಾಗಿದ್ರ ಗಂಡ ಹೆಂಡತಿ? ಇದನ್ನ ಇದ್ರಿ ಅವರು. ಅವ್ನ ಕೆಲ್ಸಕ್ಕೆ ಹೋಗಿದ್ರಿ. ಇವತ್ತು ಸತ್ತಾಗ ಅವ್ರ ಮನೇಲಿ ಇರ್ಲಿಲ್ಲ? ಮನ್ಯಾಗ ಇರ್ತದಲ್ರಿ. ಏನ್ ಮಾಡ್ತಾರ ಅವರು? ಮಿಷನ್ ಮಟ್ನಾಗ ಕೆಲಸ ಮಾಡ್ತಾರೆ. ಸರಿ, ಈಗ ಅವರು ಹೇಳಿದ್ರು, ನಿಮ್ಮ ರಿಲೇಷನ್ ಒಬ್ರು ಹೇಳಿದ್ರು, ನಾವು ಅವ್ರಿಗೆ ಮಾತ್ರೆ ತಗೊಂಡು ತೀರ್ಕೊಂಡಿದ್ದಾರೆ ಅಂತ ಅವ್ರು ಬಂದಿದ್ದು ನಮಗೆ ಫೋನು. ಬಟ್ ನೋಡಿದಾಗ ಕೊತ್ತಿಗೆಲ್ಲಿ ಗಾಯ ಆಗಿತ್ತು. ನೀವು ಅವ್ರ ತಾಯಿ ಅಲ್ಲ, ನೀವು ನೋಡಿಲ್ವಾ ಏನು ಆಗಿದ್ದೆ ನಿಮ್ಮ ಮಗಳಿಗೆ ಅಂತ? ನಾವು ಬರೋ ಮಟನೂ ಏನು ಮುಟ್ಲಿಲ್ರಿ ನಾವು ಅವ್ರನ್ನ. ಊರನವ್ರು ಬರೋ ಮಟನ ಇವ್ರು ಬಂದು ನಾವು ಏನು ಇದು ಮಾಡ್ಲಿಲ್ರಿ, ವಸ್ತ್ರ ಕಟ್ಟಿದ್ರು ಅವರು. ಇನ್ನೆಲ್ಲ ಎದಿಪದಿ ನೋಡಿದ್ರಿ, ಅಲ್ಲೇನು ಕಾಣಲಿಲ್ಲ ನಮಗೆ. ಆಮೇಲೆ ಹಿಂಗ ಅಂತ ಅನ್ನೋದಕ್ಕೆ ನಾವು ಬಂದು ಗಂಡಸರು ಬಂದು ನೋಡೋದಕ್ಕೆ ನಾ ಕುತ್ತಿ ಅಂತ ಓಟು ಇದಾಗಿತ್ತು ಬಾತು. ಹೌದಾ? ಒಟ್ಟಿನಲ್ಲಿ ನೀವು ಅವ್ರದ್ದು ಸಾಮಾನ್ಯ ಅವರೇ ಸತ್ತೋಗಿಲ್ಲ ಅನ್ನೋ ಅನುಮಾನ ಹೇಳ್ರಿ. ಏನು ಕಾರಣ ಇರ್ಬೋದು ಅಂತಂದ್ರೆ, ಮದುವೆ ಮಾಡಿಕೊಟ್ಮೇಲೆ ಕೌಟುಂಬಿಕವಾಗಿ ಏನಾದ್ರು ಸಮಸ್ಯೆ ಇತ್ತಾ? ನಿಮ್ಮ ಮಗಳು ಅವರಿಗೆ ಇಷ್ಟ ಇಲ್ದಿರೋ ಥರ ಆ ಥರ ಏನಾದ್ರು ಸಮಸ್ಯೆ ಇತ್ತಾ? ಸಮಸ್ಯೆ ಏನಿದ್ದಲ್ರಿ, ಚೆನ್ನಾಗಿದ್ರು. ಈಗ ಏಕಾಏಕಿ ನಿಮ್ಮ ಮಗಳು ಸತ್ತಿದ್ದಾಳೆ. ಈಗ ಯಾರನ್ನ ಆರೋಪ ಯಾರ ಮೇಲೆ ಮಾಡ್ತೀರಾ? ಅದಾರಿ ಈಗ ಅವ್ರ ಅತ್ತಿ ಅವ್ರ ಮಗಳು ಅದಾಳ್ರಿ. ಇನ್ನೊಬ್ಬ ಮುಡುಕ್ ಸಿಕ್ಕದ್ನೇ ಅವನು ಇನ್ನೊಬ್ಬ ಮೈದ್ನ ಅದಾನ್ರಿ ಮನ್ಯಾಗ. ಯುವತಿಯ ಕುತ್ತಿಗೆಯ ಭಾಗದಲ್ಲಿ ಗಾಯದ ಗುರುತುಗಳು ಕಂಡು ಬಂದಿರುವುದರಿಂದ ಕುಟುಂಬಸ್ಥರ ಆತಂಕವನ್ನು ಹೆಚ್ಚಿಸಿದೆ. ದೀಪನಿಗೆ ಏನಾಯ್ತು? ಕುತ್ತಿಗೆಯಲ್ಲಿನ ಗಾಯದ ಗುರುತು ಹೇಗ್ ಬಂತು? ಇದು ಸಹಜ ಸಾವ ಅಥವಾ ದೀಪನ ಸಾವಿನ ಹಿಂದೆ ಬೇರೇನಾದ್ರೂ ಕಾರಣ ಇದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಿದೆ. ಮಾತು ಬಾರದ ದೀಪ ತನ್ನ ನೋವನ್ನ ಯಾರ ಬಳಿ ಹೇಳ್ಕೊಂಡಿದ್ಲು? ತನ್ನ ಬದುಕು ಏನಾಗ್ತಿದೆ ಎಂಬುದನ್ನ ಯಾರಿಗೆ ಹೇಳ್ಕೊಳ್ಳೋಕೆ ಸಾಧ್ಯವಾಗಿತ್ತು? ಆದ್ರೆ ಇದೀಗ ದೀಪ ಇಲ್ಲ. ಆಕೆಯ ಸಾವಿನ ಸುತ್ತ ಮೂಡಿರುವ ಪ್ರಶ್ನೆಗಳಿಗೂ ಕೊನೆ ಇಲ್ಲ.
ಮಗಳ ಸಾವಿನ ಸುದ್ದಿ ಕೇಳಿದ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾವಿರ ಕನಸು ಹೊತ್ತು ಮದುವೆ ಮಾಡಿಕೊಟ್ಟ ಮಗಳು 4 ತಿಂಗಳಲ್ಲಿ ಹೆಣವಾಗಿರುವುದನ್ನ ಕಂಡು ಪೋಷಕರು ದಿಗ್ಭ್ರಾಂತರಾಗಿದ್ದಾರೆ. ಒಬ್ಬ ಹೆತ್ತವರ ಪಾಲಿಗೆ ಮಗಳ ಮದುವೆ ಎಂದರೆ ಅದು ಹೊಸ ಬದುಕಿನ ಆರಂಭ. ಆದರೆ ದೀಪನ ಪೋಷಕರ ಪಾಲಿಗೆ ಆ ಮದುವೆಯ ಸಂಭ್ರಮವೇ ಇಂದು ಮರೆಯಲಾಗದ ನೋವಾಗಿ ಪರಿಣಮಿಸಿದೆ. ಮಗಳ ಕೈಗೆ ಬಳೆ ತೊಡಿಸಿ ಅರಿಶಿನ ಕುಂಕುಮ ಹಚ್ಚಿ ಗಂಡನ ಮನೆಗೆ ಕಳಿಸಿದ್ರು ಹೆತ್ತವರು. ಇಂದು ಅದೇ ಮಗಳನ್ನ ಶವವಾಗಿ ನೋಡುತ್ತಿದ್ದಾರೆ. ಆಕೆಯ ಸಾವು ಸಹಜವಾಗಿ ಸಂಭವಿಸದೆ ಅಥವಾ ಸಾವಿನ ಹಿಂದೆ ಯಾವುದಾದರೂ ಕಾರಣವಿದೆ ಎಂಬುದು ತನಿಖೆಯಿಂದಷ್ಟೇ ಸ್ಪಷ್ಟವಾಗಬೇಕಿದೆ. ಪೊಲೀಸರು ಪ್ರತಿಯೊಂದು ಆಯಾಮದಲ್ಲೂ ತನಿಖೆಯನ್ನ ನಡೆಸಿ ಕುತ್ತಿಗೆ ಗಾಯದ ಹಿನ್ನೆಲೆ ಹಾಗೂ ಸಾವಿನ ನಿಖರ ಕಾರಣವನ್ನ ಬಯಲಿಗೆಳಬೇಕಿದೆ. ಯಾಕೆಂದ್ರೆ ಇದು ಕೇವಲ ಸಾವಲ್ಲ, ಮಾತು ಬಾರದ ಯುವತಿಯೊಬ್ಬಳ ಸಾವಿರ ಕನಸುಗಳ ಬದುಕಿನ ದುರಂತ್ಯ ಅಂತ್ಯ. ಮಾತು ಬಾರದಿದ್ದರೂ ರಾಣಿಯಂತೆ ಸಾಕಿದ್ದ ಪೋಷಕರ ಅಂತರಾಳದ ನೋವು. ದೀಪನ ಸಾವಿನ ಹಿಂದಿನ ನಿಜವಾದ ಕಾರಣವೇನು ಎಂಬುದನ್ನ ಪೊಲೀಸರ ತನಿಖೆಯಷ್ಟೇ ಬಯಲಿಗೆಳಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ನಾನೀಗ ರಾಣೆಬೆನ್ನೂರು ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇನೆ. ಏನಿವತ್ತು ಶವಾಗಾರದ ಮುಂಭಾಗದಲ್ಲಿ ಇರತಕ್ಕಂಥ ಈ ಪೇರೆಂಟ್ಸ್ನ ನೀನು ಮಾತಾಡಿಸ್ತಾ ಇದ್ದೀನಿ. ಇವತ್ತು ರಾವತನಕಟ್ಟೆಯಲ್ಲಿ ತೀರ್ಕೊಂಡಿರುವಂತಹ 25 ವರ್ಷದ ದೀಪಾ ಶವನ ಇವತ್ತು ಶವಾಗಾರಕ್ಕೆ ತಂದಿರುವಂಥದ್ದು. ಅನುಮಾನಾಸ್ಪದ ರೀತಿಯಲ್ಲಿ ದೀಪಾ ಶವ ಇವತ್ತು ಸಿಕ್ಕಿರುವಂಥದ್ದು. ಏನು ಕಳೆದ 4-5 ತಿಂಗಳ ಹಿಂದೆ ಮದುವೆ ಆಗಿರ್ತಕ್ಕಂಥ ದೀಪಾ ಇದೀಗ ಗಂಡನ ಮನೆಯಲ್ಲಿ ಸಾವನ್ನಪ್ಪಿದ್ದಾರೆ. ಅವರ ಪೋಷಕರು ಈಗ ಇಲ್ಲಿದ್ದಾರೆ, ಶವಾಗಾರದ ಮುಂಭಾಗದಲ್ಲಿದ್ದೆ. ನಾನು ಪೋಷಕರ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾತಾಡ್ತೇನೆ. ಯಾವ ವಿಚಾರಕ್ಕೆ ದೀಪಾ ಅವರು ಸ್ವತಃ ಅವರೇ ಆತ್ಮಹತ್ಯೆ ಮಾಡಿಕೊಂಡಿರೋ ಅಥವಾ ಈ ಸಾವಿನ ಸುತ್ತ ಅವ್ರಿಗೆ ಏನಾದರೂ ಅನುಮಾನ ಇದೆಯಾ? ಬನ್ನಿ ಪೋಷಕರನ್ನ ಮಾತನಾಡಿಸೋ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಏನಾಗಿತ್ತು? ದೀಪಾ ಯಾವಾಗ ತೀರ್ಕೊಂಡ್ರು? ನಿಮಗೆ ಯಾವಾಗ ಫೋನ್ ಬಂತು? ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ರು ನಮಗೆ 10 ಸುಮಾರು. ನಿಮ್ಮ ಮಗಳಿಗೆ ಆರಾಮಿಲ್ಲ, ಗುಳಿಗೆ ತಿಂದಾಳ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀವಿ, ಬರ್ರಿಪ್ಪ ಒಟ್ಟು ಸಾಯ ಪೊಸಿಷನ್ ಇದ್ದಾಳ ಅಂತ ನಮಗೆ ಫೋನ್ ಮಾಡಿದ್ರಿ. ನಾವು ಅಲ್ಲಿಗೆ ಜನ ಕರ್ಕೊಂಡು ಮತ್ತು ಆ ಪೊಸಿಷನಿಂದ ನಾವು ರಾತನಕಟ್ಟಿಗೆ ಹೋದ್ವಿ. ರಾತನಕಟ್ಟಿಗೆ ಹೋಗಿ ನೋಡಿದ್ವಿ, ನಾವು ಹೋದ್ವಿ ಒಳಗೆ. ನಾವು ರಾತನಕಟ್ಟಿಗೆ ಒಳಗೆ ಹೋದಾಗ ಅಲ್ಲ ಹೆಣನ ಶೃಂಗಾರ ಮಾಡಿ ಹೂವು ಹಾಕಿ ಪಾವು ಹಾಕಿ ಎಲ್ಲ ಇಟ್ಟಿದ್ರು. ಆವಾಗ ಗುಮಾನಿ ಇತ್ತು ಒಂದು, ಏನು ಹಂಗೆ ಸುಲಭ ಸಾಯಂಗಿಲ್ಲ, ಊರಿಗೆ ಬಂದ್ವಿ 28 ದಿನಕ್ಕೆ. ಅಷ್ಟು ಸುಲಭ ಸಾಯ ಅಂತದಿಲ್ಲ, ಗುಳಿಗೆ ತಿಂದು ಹೆಂಗೆ ಸಾಯ್ತಾರೆ ಅಂತ ನಾವು ಹೆಣನ ಸ್ವಲ್ಪ ನೋಡಿದ್ವಿ. ಕುತ್ತಿಗೆ ಸುತ್ತಮುತ್ತೂ ಅದಕ್ಕೆ ಗಾಯಿತ್ತು. ಅವಾಗ ನಾವು ಇದನ್ನು ಊರ್ಲಾಕಿ ಕೊಂದಾರನ ಅನುಮಾನದ ಪ್ರಕಾರ ನಾವು ಸಂಶಯ ಮಾಡಿದ್ವಿ. ಈಗ ಅವರು ಹೇಳಿದ್ರ ನಿಮಗೆ, ಗಂಡನ ಮನೆಯವ್ರು ಹೇಳಿದ್ರ ಅವರು ನೇಣು ಹಾಕೊಂಡು ತೀರ್ಕೊಂಡ್ರು ಅಥವಾ ಹುಷಾರಿಲ್ಲದೆ ತೀರ್ಕೊಂಡು? ಏನು ಮಾಹಿತಿ ಕೊಟ್ಟಿದ್ದವ್ರು ನಿಮಗೆ? ನಮಗೆ ಗುಳಿಗೆ ತಿಂದು ತೀರ್ಕೊಂಡಾರ ಅಂತ ಮಾಹಿತಿ ಕೊಟ್ಟು. ಅಲ್ಲಿ ನೀವು ಹೋಗಿ ನೋಡೋವರೆಗೂ ನಿಮಗೆ ಅದು ಕತ್ತಿನ ಗಾಯ ನೋಡೋವರೆಗೂ ಗೊತ್ತಿಲ್ಲ ಮೇಡಮ್. ಆ ಕತ್ತಿನ ಗಾಯ ನೋಡ್ಬಿಟ್ಟು ನಮ್ಗೆ ಏನು ಮಾಹಿತಿನ ಗೊತ್ತಾಗಿಲ್ಲ. ಓಕೆ, ಆಮೇಲೆ ಆದ್ರೂ ಹೇಳಿದ್ರ ಅವರು ಏನಾಗಿದೆ? ಆಮೇಲೆ ಹೇಳಿಲ್ರಿ ಮೇಡಮ್. ನಾವ ಹೋಗಿ ಅದನ್ನ ಕತ್ತು ನೋಡಿದ್ವಿ. ಕತ್ತು ನೋಡಿದಾಗ ಅವಾಗ ಕತ್ತಿನ ಸುತ್ತ ಗಾಯ ಸಿಗಿತ್ತು. ಅವಾಗ ಗಾಯ ಸಿಕ್ಕರ್ಲೆ ಇವರು ಕುತ್ತಿಗೆ ಚಿಕ್ಕೊಂದಾರ ನಮಗೆ ಪರ್ಫೆಕ್ಟ್ ಆಗಿ. ಸರಿ ಆಯ್ತು. ನೀವು ಅವಾಗಾದ್ರೂ ಕೇಳಿದ್ರ ಅವರಿಗೆ ಏನಾಗಿದೆ? ಅವಾಗಾದ್ರೂ ಕೇಳಿದ್ರೆ ಉಸಿರು ಬಿಡ್ಲಿಲ್ರಿ, ಹೇಳಿಲ್ಲ ಅವ್ರು. ಮಾತ್ರೆ ತಗೊಂಡು ತೀರ್ಕೊಂಡ್ರ ಅಂತ ಮಾತ್ರೆ ತಗೊಂಡು ತೀರ್ಕೊಂಡ್ರ ಅಂತ. ನಾವಿದ್ದಿಲ್ಲ, ಅವ್ರಿದ್ದಿಲ್ಲ ಮನ್ಯಾಗ, ಸುಮ್ಮನೆ ಅಷ್ಟು ಸುಳ್ಳು ಹೇಳ್ಬಿಟ್ರಿ ನಮ್ಗೆ. ಅಂಗವೈಕಲ್ಯವಿದ್ರು ಕೂಡ ಮದುವೆಯಾಗಿ ಇನ್ನೇನು ಸುಂದರ ಬದುಕಿನ ಕನಸನ್ನ ಕಂಡಂತಹ ದೀಪಾ ಇದೀಗ ಸಾವನ್ನಪ್ಪಿದ್ದಾರೆ. ಈಗ ದೀಪಾ ಪೋಷಕರು ಹೇಳೋ ಪ್ರಕಾರ ಅವರ ಸಾವಿನ ಸುತ್ತ ಹಲವಾರು ಅನುಮಾನಗಳು ಕೂಡ ಕಾಣ್ತಾ ಇರುವಂತದ್ದು. ನೋಡೋಣ ಇನ್ನ ಪೊಲೀಸ್ ತನಿಖೆಯಿಂದ ಮತ್ತು ವೈದ್ಯಕೀಯ ಪರೀಕ್ಷೆಗಳಿಂದ ದೀಪಾ ಅವರ ಸಾವಿಗೆ ನಿಖರ ಕಾರಣ ಏನೆಂಬುದು ಇನ್ನಷ್ಟೇ ತಿಳಿದು ಬರಬೇಕಿದೆ.